ಸದಾ ಟ್ರಾಫಿಕ್ಕು ಜಂಜಾಟ ಜನರ ಬೇಸರ ಸ್ಟ್ರೆಸ್ಸಲ್ಲಿ ಇರೋರಿಗೆ ಇವತ್ತು ಒಂದು ವಿಶೇಷವಾದಂತಹ ಲೋಕ ಕರ್ಕೊಂಡು ಹೋಗ್ತೀನಿ. ಬರೀ ಪ್ರಾಣಿ ಪಕ್ಷಿಗಳು ಅನಾವರಣ ಮಾಡ್ತೀವಿ. ಇಲ್ಲಿ ಕುರಿ ಇದೆ, ಮೇಕೆ ಇದೆ, ನಾಯಿ ಇದೆ, ಬೆಕ್ಕಿದೆ. ಅಷ್ಟೇ ಅಲ್ಲ, ಇಲ್ಲಿ ವಿಧ ವಿಧವಾದಂತಹ ಪ್ರಾಣಿಗಳಿದೆ. ಇಲ್ಲಿನ ಲೋಕದ ಅನಾವರಣತೆಯನ್ನು ತಿಳ್ಕೊಳ್ಳೋಣ. ಇದು ಇವತ್ತಿನ ವಿಶೇಷ. ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ ಸುತ್ತ ನಗಿಸುತ್ತ ನಲಿಯುತ್ತ ಹೀಗೆನೆ. 777 ಚಾರ್ಲಿ ಸಿನಿಮಾ ಎಷ್ಟು ಫೇಮಸ್ಸೋ ಹಾಗೆ ಈ ಚಾರ್ಲಿ ಅನಿಮಲ್ ಪೆಟ್ ಕೇರ್ ಸೆಂಟರ್ ಕೂಡ ತುಂಬಾನೇ ಫೇಮಸ್. ಚಾರ್ಲಿ ಉಸಿರಿದವರು ಜನನ ನೀನೇ. ರಕ್ಷಿತ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ಹೀರೋಯಿನ್ಗಳು, ನಿರ್ದೇಶಕರು ಪ್ರತಿಯೊಬ್ಬರು ಈ ಸೆಂಟರ್ಗೆ ಗ್ರೇಟ್ ಫ್ಯಾನ್ಸ್. ಕಾರಣ ಈ ಸೆಂಟರ್ನಲ್ಲಿ ನ್ಯೂನ್ಯತೆ ಇರುವ ಪ್ರಾಣಿಗಳ ಕೇರ್ ಮಾಡ್ತಾ ಇದ್ದಾರೆ. ಬರೋಬ್ಬರಿ 600 ಪೆಟ್ಗಳನ್ನ ಕೇರ್ ಮಾಡ್ತಿದ್ದಾರೆ. ಕೆಲವು ಪ್ರಾಣಿಗಳಿಗೆ ಕಣ್ಣು ಕೈಕಾಲು ಕೂಡ ಇಲ್ಲ. ಚರ್ಮ ಸಮಸ್ಯೆ ಇದ್ರೂ ಲೈಫ್ ಲಾಂಗ್ ಈ ಪೆಟ್ಗಳನ್ನ ಕೇರ್ ಮಾಡಲು ಸಂಸ್ಥೆ ನಿರ್ಧಾರ ಮಾಡಿದೆ. ಆದ್ರೆ ಆ ಚಾರ್ಲಿ ಸಿನಿಮಾ ತೆಗೆದವರೆ ಇಲ್ಲಿ ಚಾರ್ಲಿ ಬಂದು ನೋಡ್ತಾರೆ. ಇಲ್ಲಿ ಚಾರ್ಲಿ ಕತೆ ಏನು, ಮತ್ತೆ ಇದು ಫಂಡ್ ವಿಚಾರದಲ್ಲಿ ಒಂದು 600 ಪೆಟ್ ಆಲ್ಮೋಸ್ಟ್ ಇದೆ. ಇದನ್ನೆಲ್ಲ ನೋಡ್ಕೊಳ್ಳೋಕೆ ಎಷ್ಟು ಬೇಕಾಗುತ್ತೆ ಮತ್ತು ಇನ್ನೂ ಎಷ್ಟು ಜನ ಬರಬೇಕಾಗಿದೆ? ಸೊ ಹೆಂಗೆ ನಮ್ಮ 777 ಚಾರ್ಲಿ ಸಿನಿಮಾದ ಹೀರೋ ರಕ್ಷಿತ್ ಶೆಟ್ಟಿ ಆಗಿದ್ರು ಅವ್ರಿಗಿನ್ನ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದು ಚಾರ್ಲಿ ಅಂತ ಎಲ್ಲರೂ ಇದು ಮಾಡ್ತಾಯಿದ್ರು. ಸೊ ಆಗ ಆ ಸಿನಿಮಾದ ಹೀರೋ ಬಂದು ನಮಗೆ ಚಾರ್ಲಿನೇ ಆಗಿದ್ಲು. ಅದೇ ಥರದ ನಮ್ಮ ಈ ಸ್ಟೋರಿಯಲ್ಲಿ ಹೀರೋ ಆಗಿದ್ದು ನಮ್ಮ ಚಾರ್ಲಿ. ಸೊ ಚಾರ್ಲಿ 2002 ಒಂದು ಕಾರ್ ಆಕ್ಸಿಡೆಂಟ್ ಆಗಿ ಅವನೊಂದು ಕಾಲು ಕಳ್ಕೊತಾನೆ. ಸೊ ಇದು ಬನಶಂಕರಿಯಲ್ಲಿ ಆಗಿದ್ದು ಇನ್ಸಿಡೆಂಟು. ಸೊ ಅವನ್ನ ಕರ್ಕೊಬಂದು ಶೆಲ್ಟರಲ್ಲಿ ಆಪ್ರೇಷನ್ ಮಾಡಿ ಆ ಕಾಲಿಗೆ 3 ಕಾಲಲ್ಲಿ ಅವನಿಗೆ ನಡೆಯೋಕ್ಕೆ ಹೇಳ್ಕೊಟ್ಟಿದ್ದು ಇನ್ನೊಂದು 3 ಕಾಲು ನಾಯಿ. ಸೊ ಅಲ್ಲಿಂದ ಚಾರ್ಲಿ ಜನಗಳ ಜೊತೆ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಆದರೆ ಅವ್ನಿಗೇನಾಗಿತ್ತು ಅಂದರೆ ಜನಗಳನ್ನ ನೋಡಿದ್ರೆ ಕಚ್ಚೋವಂಥ ಒಂದು ಸ್ವಭಾವ ಇತ್ತು. ಆದರೆ ಈ ಮಕ್ಕಳಿಗೆ ಒಂದು ಸ್ವಲ್ಪ ಬುದ್ಧಿ ಇದಿರೋ ಕಡಿಮೆ ಇರೋ ಮಕ್ಕಳು ಇದಕ್ಕೆ ಶೆಲ್ಟ್ರಿಗೆ ಬಂದಿದ್ದಾಗ ಚಾರ್ಲಿ ಅವ್ರ ಜೊತೆ ನಡ್ಕೊಂಡಿದ್ದ ರೀತಿ ತುಂಬ ಡಿಫ್ರೆಂಟ್ ಆಗಿತ್ತು. ಒಂದು ನಾಯಿ ಜನಗಳನ್ನ ನೋಡಿದ್ರೆ ಕಚ್ಚುವಂಥ ನಾಯಿ, ಅದೇ ಥರ ಮಕ್ಕಳು, ಆ ಥರ ಮಕ್ಕಳ ಜೊತೆ ನಿಮಗೆ ತುಂಬ ಪ್ರೀತಿಯಿಂದ, ಮತ್ತು ಆ ಮಕ್ಕಳು ಅವ್ನ ಮೇಲೆ ಬಿದ್ದರು ಆಗಲಿ, ಅವ್ನ ಬಾಲ ಎಳೆದ್ರು, ಅವ್ನ ಕಿವಿ ಎಳೆದ್ರು, ಅವ್ರಿಗೇನು ಮಾಡ್ತಾ ಇರಲಿಲ್ಲ. ಆಗ ನಮ್ಮ ಟ್ರಸ್ಟಿ ಮಿಸ್ ಸುಧಾ ನಾರಾಯಣ್ ಇವನಿಗಿನ್ನ ನಾವು ಕೆನೈನ್ ಅಸಿಸ್ಟೆಡ್ ಥೆರಪಿಗೆ ಕರ್ಕೊಂಡೋಗಿ ಕೆನೈನ್ ಥೆರಪಿ ಟ್ರೈ ಮಾಡೋಣ ಅಂತೇಳಿ ಕರ್ಕೊಂಡೋಗಿದ್ದು. ಹಾಗೆ ಎಲ್ಲರಿಗೂ ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ ಇರುತ್ತೋ ಅದೇ ರೀತಿ ಚಾರ್ಲಿಗೆ ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ ಆಗಿ ಇದ್ದಿದ್ದು ಆ ಒಂದು ಸ್ಕೂಲಿಗೆ ಹೋಗಿದ್ದು ತರುಣ. ಸೊ ಅವ್ನಿಗೇನಾಗಿತ್ತು ಅಂದರೆ ಆ ಸ್ಕೂಲಿಗೆ ಹೋದಾಗ ಆ ಮಕ್ಕಳ ಜೊತೆ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಚಾರ್ಲಿ ಒಂದು ಡಾಕ್ಟರ್ ಅಂತ ಹೇಳಿ BBC-ಯಲ್ಲಿ ಒಂದು ಅವನಿಗೆ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು. ಸೊ ಚಾರ್ಲಿಯ ಒಂದು ಮಿರಾಕಲ್ ಅಂತ ಹೇಳಿದ್ರೆ, ಒಂದು ಮಗು ಹತ್ತತ್ರ ಒಂದು 4-5 ವರ್ಷ ಆಗಿದ್ದು ಮಗು, ಅವನ ಬಾಯಿಂದ ಫಸ್ಟ್ ಬಂದಿದ್ದ ಮಾತು ಚಾರ್ಲಿ. ಅಪ್ಪ ಮತ್ತು ಅಮ್ಮ ಅಂತ ಹೇಳಿದೆ, ಅವನು ಫಸ್ಟ್ ಹೇಳಿದೆ ಚಾರ್ಲಿ ಅಂತ. ಸೊ ಆಗ ನೀವು ಅನ್ಕೋಬೋದು ಅವನಿಗೆ ಯಾವ ಮಟ್ಟಕ್ಕೆ ಆ ಮಕ್ಕಳ ಮೇಲೆ ಒಂದು ಪರಿಣಾಮ ಬೀರಿದೆ ಅಂತ. ಸೊ ಚಾರ್ಲಿ ಅಲ್ಲಿಂದ ಬಂದು ಇವಾಗ ಒಂದು ದೊಡ್ಡ ಅಡ್ಯಾಪ್ಷನ್ ಆಗಿದೆ. ಇಲ್ಲಿ ಎಷ್ಟು ಪೆಟ್ಸ್ಗಳಿವೆ, ಮತ್ತು ಇವ್ರದ್ದು ಒಂದು ತಿಂಗಳಿಗೆ ಇದು ನಮ್ಮ ಕೇರಿಂಗ್ ಮಾಡೋಕ್ಕೆ ಎಷ್ಟು ಜನ ಬೇಕು ಮತ್ತು ಎಷ್ಟು ಬೇಕಾಗುತ್ತೆ? ಸೊ ಈಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಮೇಡಮ್, ಬೆಂಗಳೂರಲ್ಲಿ ಇರೋವಂಥ ನಾಯಿಗಳಿಗೆ ಒಂದು ಒಳ್ಳೆ ಹಾಸ್ಪಿಟಲ್ನ ನಾವು ಮಾಡಿಕೊಡ್ಬೇಕು ಅಂತ ನಮ್ಮ ಒಂದು ಇಂಟೆನ್ಷನ್ ಇರೋದು. ಸೊ ಯಾಕಂದರೆ ಈಗ ನಿಮ್ಮ ಮನೆ ನಾಯಿ ಏಟಾದಾಗ ನೀವು ಅದನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸ್ಬೋದು. ಬಟ್ ಆದರೆ ಬೀದಿ ನಾಯಿಗಳಿಗೆ ಆ ಒಂದು ಫೆಸಿಲಿಟಿ ಇಲ್ಲ. ಅದರಿಂದ ನಮ್ಮ ಟ್ರಸ್ಟಿಗಳು ಯೋಚನೆ ಮಾಡಿದ್ದೇನು ಅಂದರೆ, ಈ ಬೀದಿ ನಾಯಿಗಳಿಗೆ ನಾವು ಒಂದು ಒಳ್ಳೆಯದಾದ ಒಂದು ಸಂಸ್ಥೆ ಮಾಡಬೇಕು. ಆ ಸಂಸ್ಥೆಯಲ್ಲಿ ಅವಿಗೆ ಎಲ್ಲ ಥರದ ಟ್ರೀಟ್ಮೆಂಟು ಫ್ರೀಯಾಗಿ ಸಿಗಬೇಕು ಅಂತ ಹೇಳಿ ಮಾಡಿತ್ತು. ಸೊ ನಾವು ಇಲ್ಲಿ ಯಾರ ಹತ್ರನೂ ನೀವು ದುಡ್ಡು ಕೊಟ್ಟರೆ ಮಾತ್ರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳೋದೇ ಇಲ್ಲ. ಇದು ಫ್ರೀ. ಆದರೆ ಇದನ್ನು ನಾವು ರನ್ ಮಾಡೋಕ್ಕೆ ನಮಗೆ ತುಂಬ, ಅಂದರೆ ಈಗ ನಮ್ಮ ಸಿನಿಮಾದಂಥದ್ದಾಗಲಿ, ಮತ್ತು ನಮ್ಮ ಕ್ರೀಡಾಪಟುಗಳಾಗಲಿ, ಮತ್ತು ಅನೇಕ ಜನಗಳು, ಅಂದರೆ ಇವ್ರು ಇಲ್ಲದೆ ಈಗ ಒಂದು ಆಟೋ ಓಡಿಸೋರಾಗಲಿ, ಮತ್ತು ಪೌರ ಕಾರ್ಮಿಕರು, ಪೊಲೀಸವರು ನಮಗೆ ಇಲ್ಲಿ ಸಹಕಾರ ನೀಡ್ತಾರೆ. ಅದೇ ರೀತಿ ನಮಗೆ ದೊಡ್ಡ ಮಟ್ಟಕ್ಕೆ ಸಹಕಾರ ಮಾಡೋದು ಅಂದರೆ ನಮ್ಮ ಈ ಕಾರ್ಪೊರೇಟ್ ಕಂಪನಿಗಳು. ಈಗ ಕಾರ್ಪೊರೇಟ್ ಕಂಪನಿಯಲ್ಲಿ CSR ಅಂತ ಫಂಡ್ಸ್ ಇರುತ್ತೆ. ಆ ಫಂಡ್ಗಳನ್ನ ಅವರು ತೊಗೊಂಬಂದು ನಮಗೆ, ನೀವು ಈ ಒಳ್ಳೆ ಮಟ್ಟಕ್ಕೆ ಕೆಲಸ ಮಾಡ್ತಿದ್ದೀರಾ, ಅದು ಇನ್ನೂ ಚೆನ್ನಾಗಿ ಮಾಡಿ ಅಂತೇಳಿ ನಮಗೆ ಅವರು ಫಂಡ್ಸ್ ಕೊಟ್ಟಾಗ ಮಾತ್ರ ನಾವು ಇದನ್ನು ರನ್ ಮಾಡೋಕ್ಕಾಗೋದು. ಯಾಕಂದರೆ ಈಗ ಒಂದು ತಿಂಗಳಿಗೆ ನಾವು ಒಂದು 180ಇಂದ 220 ನಾಯಿ ರೆಸ್ಕ್ಯೂ ಮಾಡ್ತೀವಿ, ಮತ್ತು ಅದೇ ಥರದ ಒಂದು 60ಇಂದ 70 ಕ್ಯಾಟ್ಗಳು ರೆಸ್ಕ್ಯೂ ಮಾಡ್ತೀವಿ. ಈ ಪ್ರಾಣಿಗಳಿಗೆ ನೀವು ದುಡ್ಡು ಕೊಟ್ಟರೆ ಮಾತ್ರ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದಾಗ ಜನ ಯಾರು ಮುಂದೆ ಬರಲ್ಲ. ಅದರಿಂದನೇ ನಾವು ಇದನ್ನು ಫ್ರೀಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ಕೊಂಡ್ಬಂದಿದ್ದೀವಿ.
ಮೇಡಮ್ ಒಂದು ತಿಂಗಳಿಗೆ ಅಂತ ಹೇಳಿದಾಗ ನಮಗೆ ಒಂದು 35ರಿಂದ 40 ಲಕ್ಷ ಬರುತ್ತೆ. ಹೇಗೆ ಮೇಂಟೈನ್ ಮಾಡ್ತಾರೆ ಸರ್ ಇಷ್ಟು ಜನ ಸ್ಟಾಫ್ಸು? ಮತ್ತು ಅದ್ರ ಫುಡ್ ಅಂತೂ ನೀಟು ಹೈಜಿನಿಕ್ ಮಾತ್ರ ಸೂಪರ್ ಆಗಿದೆ, ಅದನ್ನೆಲ್ಲ ಎಷ್ಟು ಕಷ್ಟ ಆಗ್ತದೆ ಮ್ಯಾಮ್? ಈಗ ಕಷ್ಟ ಅಂತ ಹೇಳಿದಾಗ ಯಾಕಂದರೆ ಪ್ರತಿ ತಿಂಗಳು ನಾವು ಸತತ ಇದೇ ಒಂದು ಫಂಡನ್ನು ರೇಸ್ ಮಾಡಬೇಕು ಅಂದಾಗ ತುಂಬ ಕಷ್ಟ ಇದೆ. ಬಟ್ ಏನಾಗ್ತದೆ ಅಂತ ಜನ ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ನಾವು ಯಾವ ಥರದ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿದ್ದಾಗ ಮೇಡಮ್ ಒಂದು 100 ರೂಪಾಯಿ, ಯಾಕೆ ಒಂದು ಕಡಿಮೆ ಅಂದರೆ 10 ರೂಪಾಯಿಂದ ಹಿಡಿದು 10,000 ಅವ್ರು 10 ಲಕ್ಷ ಕೊಡೋರು ಅಂತಲೂ ಇದ್ದಾರೆ. ಸೊ ಅವರು ಬಂದು ಇಲ್ಲಿ ನಾವು ಶೆಲ್ಟ್ರಲ್ಲಿ ಏನು ಕೆಲಸ ಮಾಡ್ತಿದ್ದೀವಿ ಅಂತ ನೋಡಿದಾಗ ಮಾತ್ರ ಅವ್ರಿಗೆ ಅರ್ಥ ಆಗೋದು. ಸೊ ಆ ರೀತಿಯಿಂದನೇ ನಾವು ಶೆಲ್ಟರ್ನ ನಡೆಸ್ಕೊ ಬರ್ತಾ ಇದ್ದೀವಿ. ಸೊ ನನ್ನ ಹೆಸರು ಕೀರ್ತನ್ ಅಂತ, ನಾನು ಕೇರಲ್ಲಿ ಒಂದು ಈಗ 7 ವರ್ಷ ಕಾಲದಿಂದ ಕೆಲಸ ಮಾಡ್ಕೊಂಬಂದಿದ್ದೀನಿ. ಸೊ ಜನಕ್ಕೆ ಯಾರೇ ಹೆಲ್ಪ್ ಮಾಡಬೇಕು ಅಂದ್ರೂ ಅವರು ಇದನ್ನು ನಮ್ಮ ವೆಬ್ಸೈಟಿಗೆ ಹೋಗ್ಬೋದು, ಇಲ್ಲಾಂದರೆ ನಮಗೆ ಇಲ್ಲಿ ಶೆಲ್ಟರ್ಗೆ ಬಂದು ಡೊನೇಟ್ ಮಾಡ್ಬೋದು. ಪ್ರಾಣಿಗಳ ICU, ವೆಕ್ಯುಬುಲೇಟರ್, ಆಪರೇಷನ್ ಥಿಯೇಟರ್, ಎಕ್ಸ್ರೇ ಸಲಕರಣೆ ಹಾಗೂ ಲೇಸರ್ ಲೈಟ್ ಚಿಕಿತ್ಸೆ ಎಲ್ಲ ಕೊಡುವ ಸೆಂಟರ್ ಇದಾಗಿದೆ. ಈ ಸೆಂಟರ್ನಲ್ಲಿ ಜನರು ತಮ್ಮ ವೀಕೆಂಡ್, ವೀಕ್ ಡೇಸ್ ಕಳೆಯಲು ಇಷ್ಟಪಡ್ತಾರೆ. ಗಾಳಿ ಹೇಳಿದೆ ಏನು ತುಸು ಮೆಲ್ಲಗೆ. ಇದೊಂದು ಪಕ್ಕಾ ಪ್ರಾಣಿಗಳ ಲೋಕದ ಅನಾವರಣವಾಗಿತ್ತು. 300ರಿಂದ 400 ನಾಯಿಗಳನ್ನು ನೀವು ನೋಡಬಹುದು. 100ಕ್ಕೂ ಹೆಚ್ಚು ನಾಯಿಗಳು ಇಲ್ಲೇ ಪರ್ಮನೆಂಟ್ ಆಗಿದೆ. ಯಾಕೆ ಶ್ವಾನಗಳು ಇಲ್ಲೇ ಇವೆ ಅಂತ ನೋಡೋದಾದ್ರೆ, ಯಾವುದು ನ್ಯೂನ್ಯತೆ ಇದೆ ಆ ನ್ಯೂನ್ಯತೆ ಇರುವಂತಹ ಎಲ್ಲ ಶ್ವಾನಗಳನ್ನು ಇಲ್ಲೇ ಇರಿಸ್ಕೊಂಡು ಪರ್ಮನೆಂಟ್ ಲೈಫ್ ಸ್ಪ್ಯಾನ್ ಅಂದರೆ ಕನಿಷ್ಠ 15 ವರ್ಷ ಅದನ್ನು ಸಾಕಲಾಗುತ್ತೆ. ಇನ್ನು ಇಲ್ಲಿ ಭಿನ್ನವಾಗಿರುವಂಥದ್ದು ರೈಲ್ವೆ ಟ್ರ್ಯಾಕು, ವಿದ್ಯುತ್ ಕಂಬಗಳಲ್ಲಿ ಶಾಕ್ ಆಗಿರುವಂತಹ ಬೆಕ್ಕುಗಳನ್ನು ಸಹ ಪರ್ಮನೆಂಟ್ ಆಗಿ ಇಟ್ಕೊಂಡಿದ್ದಾರೆ. ಯಾಕೆ ಅಂದರೆ ಅದಕ್ಕೆ ವಿಸಿಬಿಲಿಟಿ ಇಲ್ಲ, ಕಣ್ಣು ಕಾಣಿಸ್ತಿಲ್ಲ ಅಂತ ಕೆಲವು ಬೆಕ್ಕುಗಳನ್ನ ಸಾಕ್ತಿದ್ದಾರೆ. ಇನ್ನು ಕೆಲವು ಮುದ್ದಾದಂತಹ ಹಂದಿಗಳಿವೆ, ಆ ಹಂದಿಗಳನ್ನು ಸಹ ಇಲ್ಲೇ ಪರ್ಮನೆಂಟ್ ಆಗಿ ಸಾಕ್ತಿದ್ದಾರೆ. ಯಾಕೆ ಅಂದರೆ ಅದು ಬಂದಾಗ ಚಿಕ್ಕ ಮರಿಯಾಗಿತ್ತು, ಈಗ ಅದು ರಸ್ತೆಗೆ ಬಿಟ್ಟರೆ ಅದು ಅಡ್ಜಸ್ಟ್ ಆಗೋದು ಕಷ್ಟ ಅಂತ ಹೇಳಿ. 1-2 ಇಲ್ಲಿರುವಂತಹ ಗಿಣಿಗಳಿರ್ಬೋದು, ಇಲ್ಲಿರುವಂತಹ ಮರಿಗಳಿರ್ಬೋದು, ಎಲ್ಲವೂ ಸಹ ಭಿನ್ನವಾಗಿದೆ. ಇರುವಂತಹ ಕಾಲು ಅಂದರೆ ಅರ್ಧ ಎಕರೆ ಜಾಗದಲ್ಲಿ ಬರೋಬ್ಬರಿ 600ಕ್ಕೂ ಹೆಚ್ಚು ಪ್ರಾಣಿಗಳನ್ನೇ ನೋಡ್ಬೋದಾಗಿದೆ. ಇಲ್ಲಿಯ ಮುಖ್ಯ ಉದ್ದೇಶ ಒಂದೇ, ಅದು ಪ್ರಾಣಿ ಪಕ್ಷಿ ಸಮಸ್ಯೆ ಇದ್ದರೆ ಇವರೇ ಪರ್ಮನೆಂಟಾಗಿ ಅದನ್ನು ಸಾಕ್ತಾರೆ. ಅದಕ್ಕೆ ಅಕಸ್ಮಾತ್ ಏನಾದರೂ ಹೆಲ್ದಿ ಆಗಿದ್ದರೆ ಅಡಾಪ್ಷನ್ಗೂ ಸಹ ಕೊಡ್ತಾರೆ. ಅಷ್ಟೇ ಅಲ್ಲ, ನಿಮಗೆ ಇಷ್ಟ ಆದಾಗ ವಿಸಿಟ್ ಸಹ ಮಾಡಿ ಪ್ರಾಣಿಗಳ ಜೊತೆ ನಿಮ್ಮ ಸಮಯವನ್ನು ಕಳೀಬೋದು. ನಿಮಗೆ ಇಷ್ಟ ಇದ್ದರೆ ಅದನ್ನು ಪರ್ಮನೆಂಟ್ ಅಡಾಪ್ಷನ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಪಾರ್ಷಿಯಲ್ ಅಡಾಪ್ಷನ್ ಅಂತಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಹಣಕಾಸಿನ ಸೌಲಭ್ಯವನ್ನು ಒದಗಿಸಿ ತಾವು ಅದರ ಕೇರ್ ಟೇಕರ್ ಆಗಿರ್ತೀರಿ, ಆದರೆ ಜಾಗ ಇಲ್ಲ ಅಂತ ಹೇಳಿ ಅದನ್ನು ಬೇರೆ ಕಡೆ ಕೊಡುವಂತಹ ವ್ಯವಸ್ಥೆ ಸಹ ಇದಾಗಿರುತ್ತೆ. ಇನ್ನು ಈ ಸೆಂಟರ್ನಲ್ಲಿ ಆರೋಗ್ಯವಾಗಿರುವ ಪ್ರಾಣಿಗಳನ್ನ ಕೂಡ ಸಾಕಲು ಕೊಡಲಾಗುತ್ತೆ. ಒಂದೊಮ್ಮೆ ನಿಮ್ಮ ಮನೆಯಲ್ಲಿ ಸಾಕಲು ಜಾಗ ಇಲ್ಲದೆ ತಿಂಗಳು ನಿಗದಿತ ಮೊತ್ತವನ್ನು ಕೊಟ್ರೆ ಆಗಲೂ ನಿಮ್ಮ ಮನೆಯ ನಾಯಿಗಳನ್ನ ಇಲ್ಲಿ ಸುಖವಾಗಿ ಸಾಕ್ತಾರೆ. ಕಾರ್ಪೊರೇಟರ್ ಸೋಷಿಯಲ್ ರೆಸ್ಪಾನ್ಸಿಬಲ್ ಫಂಡ್ ಜನರ ದೇಣಿಗೆಯಿಂದ ತಿಂಗಳಿಗೆ 40 ಲಕ್ಷದಂತೆ 20 ಸಿಬ್ಬಂದಿ ಪೆಟ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನು ನೀವೇನಾದ್ರೂ ಕೊಳವೆ, ಕಟ್ಟಡ, ಬಾವಿ ಎಲ್ಲಾದ್ರೂ ಪ್ರಾಣಿ ಸಿಕ್ಕಾಕೊಂಡ್ರೆ ಈ ಚಾರ್ಲಿ ಸೆಂಟರ್ಗೆ ಕರೆ ಮಾಡಿ ರೆಸ್ಕ್ಯೂ ಮಾಡ್ತಾರೆ. ಸರ್, ಬೆಂಗಳೂರಲ್ಲಿ ತುಂಬ ಜನಗಳೇ ಬ್ಯುಸಿ ಇದ್ದಾರೆ. ಇದ್ರ ಮಧ್ಯೆ ಪ್ರಾಣಿಗಳು ಎಲ್ಲೋ ಗೋಡೆ ಮೇಲೆ ಕೂತಿದ್ರೆ, ಬಾವಿಲಿ ಬಿದ್ದಿದ್ರೆ, ಯಾವುದೋ ಕೊಳವೆಯಲ್ಲಿ ಹೋಗಿದ್ರೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ನಿಮಗೆ ಕಾಲ್ ಬಂದರೆ ಯಾವ ರೀತಿ ಮಾಡ್ತೀರಿ? ಮತ್ತು ಈಗ ಯಾವ್ದಾದ್ರು ನಡೆದಿದ್ರೆ ಇನ್ಸಿಡೆಂಟ್ ಅದನ್ನು ಶೇರ್ ಮಾಡ್ಬೋದು? ಹಾಂ, ಶೋರ್. ಸೊ ಏನಾಗುತ್ತೆ ಅಂತಂದರೆ ಬ್ಯಾಂಗ್ಳೂರ್ ಸಿಟಿಲಿ ಮೋಸ್ಟ್ ಕಾಮನ್ ಏನು ರೆಸ್ಕ್ಯೂ ಬರುತ್ತೆ ನಮಗೆ. ಒಂದು, ಇವಾಗ ಬೆಂಗಳೂರು ಸಿಟಿಲಿ ಸುಮಾರು ಅಪಾರ್ಟ್ಮೆಂಟ್ ಇದೆ. ಸೊ ಕೆಲವೊಂದ್ಸಲ ಏನಾಗುತ್ತೆ, ಈ ಕ್ಯಾಟು ಇಲ್ಲ ಕಿಟನ್ಸ್, ಚಿಕ್ಕ ಮರಿ ಅಂತ ಬೆಕ್ಕುಗಳು ಏನು ಮಾಡುತ್ತೆ, ಈ ಪಿಜನ್ನ ಹಿಡಿಯೋದಕ್ಕೆ, ಸ್ಕಿರಿಲ್ನ ಹಿಡಿಯೋದಕ್ಕೆ ಕೆಲವೊಂದ್ಸಲ ಏನೋ ಒಂದು ಸಿಗುತ್ತೆ ಅಂತ ಒಂದು ಜಂಪ್ ಮಾಡುತ್ತೆ, ವಾಪಸ್ ಅಲ್ಲಿಂದ ಬರೋದಕ್ಕಾಗಲ್ಲ. ಸೊ ಇಮ್ಯಾಜಿನ್ ಇವಾಗ ಏನಾದ್ರು ಒಂದು 100 ಅಡಿ 200 ಅಡಿ ಬಿಲ್ಡಿಂಗಲ್ಲಿ ಎಡ್ಜಲ್ಲೋ ಕುತ್ಕೊಂಡ್ಬಿಡುತ್ತೆ. ಸೊ ಜನ ಏನಂತ ತಿಳ್ಕೊತಾರೆ, ಸೊ ಯಾರು ಬರ್ತಾರೆ ಅದನ್ನು ರೆಸ್ಕ್ಯೂ ಮಾಡೋದಕ್ಕೆ? ಯಾಕೆಂದರೆ ರಿಸ್ಕು ತುಂಬಾ ಇರುತ್ತೆ ಆ ಎಡ್ಜಲ್ಲಿ ಹೋಗಿ ಆನಿಮಲ್ನ ರೆಸ್ಕ್ಯೂ ಮಾಡೋದಕ್ಕೆ. ಆ್ಯಂಡ್ ಎಸ್ಪೆಷಲಿ ಕ್ಯಾಟ್ಸ್ ಏನು ಮಾಡುತ್ತೆ ಅಂತಂದರೆ, ನೀವು 2 ಆಪ್ಷನ್ ಕೊಟ್ಟರೆ, ರೆಸ್ಕ್ಯೂ ಆಗಬೇಕಾ ಸಾಯ್ಬೇಕಾ ಅಂತ 2 ಆಪ್ಷನ್ ಕೊಟ್ಟರೆ ಕ್ಯಾಟು ನಾನು ಸಾಯ್ತೀನಿ ಅಂತಲೇ ಹೇಳುತ್ತೆ. ಯಾಕೆಂದರೆ ಅದಕ್ಕೆ ಭಯ, ಯಾರಾದರೂ ಹೊಸ್ದಾಗಿ ಹೋಗ್ತಾರೆ ಅಂದರೆ. ನಾವು ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ, ಎಷ್ಟೊಂದು ಕಡೆ ಏನು ಮಾಡ್ತಾರೆ, ನಾವು ಹೋಗೋಕ್ಕೆ ಮುಂಚೆನೇ ಅವರೇ ರೆಸ್ಕ್ಯೂ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಕ್ಯಾಟ್ ಮೇಲಿಂದ ಜಂಪ್ ಮಾಡಿ ಸತ್ತೋಗ್ಬಿಡುತ್ತೆ. ಆ್ಯಂಡ್ ಎಷ್ಟೊಂದು ಕಡೆ ರಿಪೋರ್ಟೇ ಮಾಡಲ್ಲ ಈ ಥರ ಕೇಸ್ಗಳನ್ನ. ಸೊ ಅಂಥ ರಿಸ್ಕಿ ಸಿಚುವೇಶನ್ ಇದ್ದರೆ ನಾವು ಹೋಗಿ ಏನು ಮಾಡ್ತೀವಿ, ಸೊ ನಮ್ಮಲ್ಲಿ ಟ್ರೈನ್ ಸ್ಟಾಫ್ಸ್ ಇದ್ದಾರೆ, ನಾವು ವೆಲ್ ಇಕ್ವಿಪ್ಮೆಂಟ್ನ ಯೂಸ್ ಮಾಡ್ತೀವಿ. ರೋಪು, ಹಾರ್ನೆಸ್ಸು, ಸೇಫ್ಟಿ ಗೇರ್ಸು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಏನೇನಿದೆ ರೆಸ್ಕ್ಯೂ ಇಕ್ವಿಪ್ಮೆಂಟು ಅದೆಲ್ಲ ಯೂಸ್ ಮಾಡಿ, ಸೊ ಅನಿಮಲ್ ಸೇಫ್ಟಿ ಮತ್ತು ರೆಸ್ಕ್ಯೂ ಸೇಫ್ಟಿ ನೋಡಿಕೊಂಡು ನಾವು ರೆಸ್ಕ್ಯೂ ಆಪ್ರೇಷನ್ ಮಾಡ್ತೀವಿ. ಸೊ
ಒಂದು 2 ಇಯರ್ಸ್ದು ಇನ್ಸಿಡೆಂಟ್ ಹೇಳಿದ್ರಿ, ಏನದು 3 ಕ್ಯಾಟ್ಸ್ ಕತೆ ಏನು? ತ್ರೀ ಡಾಗ್ಸ್. ಆ 3 ಡಾಗ್ಸ್ ಏನಕ್ಕೆ ಅಂದರೆ ಸೊ ನಾವು ಟ್ಯಾಕ್ಟಿಕಲ್ ಆನಿಮಲ್ ರೆಸ್ಕ್ಯೂ ಫೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಏನಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದೆ ಅಂದರೆ, ನಾನು ಮುಂಚೆನೇ ಹೇಳಿದೆ, ಈ ಥರ ಕೇಸಸ್ಗಳು ಅಂದರೆ ಈ ಥರ ರೆಸ್ಕ್ಯೂಗಳು ರಿಪೋರ್ಟ್ ಆಗೋದೇ ಇಲ್ಲ. ಸೊ ಅಂಥ ಸಿಚುವೇಷನಲ್ಲಿ ಅನಿಮಲ್ಲು ಅಲ್ಲೇ ಇದ್ದು ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಇವಾಗ ಎಲ್ಲ ಕಡೆ ಹೆಲ್ಪ್ಲೈನ್ ನಂಬರ್ ಎಲ್ಲ ಸ್ಪ್ರೆಡ್ ಮಾಡಿದ್ದೀವಿ. ಸೊ ನಮಗೆ ರೀಸೆಂಟಾಗಿ 1 ವರ್ಷ ಹಿಂದ್ಗಡೆ ಒಂದು ರೆಸ್ಕ್ಯೂ ಮಾಡಿದ್ವಿ. ಸೊ ಒಂದೇನಂದರೆ, ದೇವನಹಳ್ಳಿ ಹತ್ರ ವಿಜಯನಗರ ಅಂತ ಒಂದು ಹಳ್ಳಿಲಿ ಒಂದು ಅಬ್ಯಾಂಡೆಡ್ ಅಂದರೆ ಯೂಸ್ ಮಾಡದೇ ಇರುವಂಥ ಒಂದು ಬಾವಿಯಲ್ಲಿ ಒಂದು ನಾಯಿ ಬಿದ್ದಿದೆ ಅಂತ ನಮಗೆ ಕಾಲ್ ಮಾಡ್ತಾರೆ. ಸೊ ಸರಿ ಆಯಿತು, ನಾವು ಫೋಟೋ ವೀಡಿಯೋ ಕೇಳ್ತೀವಿ. ಯೂಶ್ವಲಿ ನಮ್ಗೆ ಯಾರೇ ರಿಪೋರ್ಟ್ ಮಾಡಬೇಕು ರೆಸ್ಕ್ಯೂ ಅಂತಂದರೆ, ಫಸ್ಟು ಅವರು ನಮಗೆ ಫೋಟೋ ವೀಡಿಯೋ ಆಫ್ ಅನಿಮಲ್ ಕಂಡೀಷನು ಮತ್ತು ಲೊಕೇಶನ್ ಡೀಟೇಲ್ಸ್ ಕಳಿಸ್ಬೇಕು. ಸೊ ನಾವು ಅದು ನೋಡಿಬಿಟ್ಟು ಓಕೆ ಏನು ಕಂಡೀಷನ್ ಇದೆ ಅಂತ ಹೋಗ್ಬಿಟ್ಟು ನಾವು ರೆಸ್ಕ್ಯೂ ಮಾಡ್ತೀವಿ. ಸೊ ಅವ್ರು ಕಳಿಸಿದಾಗ ನಮಗೆ ವೀಡಿಯೋದಲ್ಲಿ ಕ್ಲೀನಾಗಿ ಕಾಣಿಸ್ತಿಲ್ಲ, ಒಂದು ಏನೋ ಮೂವ್ ಆಗ್ತಿರೋ ಥರ ಕಾಣಿಸ್ತಿತ್ತು ಬಾವಿಲಿ. ಬಟ್ ಓಕೆ ಅಲ್ಲಿ ಅನಿಮಲ್ ಇದೆ ಅಂತ ಗೊತ್ತಾಗಿ ನಾವು ಸ್ಪಾಟಿಗೆ ಹೋದ್ವಿ. ಸ್ಪಾಟಿಗೆ ಹೋದ ತಕ್ಷಣ ನಾವು ಯೂಶ್ವಲಿ ರೆಸ್ಕ್ಯೂ ಆಪ್ರೇಷನ್ ಮಾಡೋಕ್ಕೂ ಮುಂಚೆ ಫಸ್ಟು ಲೋಕಲ್ ಪೀಪಲ್ ಜೊತೆ ಮಾತಾಡ್ತೀವಿ, ಅವ್ರ ಜೊತೆ ಕೇಳ್ತೀವಿ ಏನಾಗಿದೆ, ಯಾವ ಥರ ಸಿಚುವೇಶನ್ ಇದೆ ಇಲ್ಲಿ ಅಂತ. ಸೊ ಅವ್ರು ಕೇಳಿದ್ರೆ, ಒಂದು ಚಿಕ್ಕ ಹುಡುಗನಿಗೆ ಕೇಳಿದ್ರೆ ಅವ್ನು ಹೇಳ್ತಾನೆ 1 ನಾಯಿ ಇಲ್ಲ 3 ನಾಯಿ ಇದೆ ಅಂತ ಹೇಳ್ತಾನೆ. ನಾನು ನಂಬಲಿಲ್ಲ. ಸೊ ಅದಾದಮೇಲೆ ಇನ್ನೂ ಲೋಕಲ್ ಅವರಿಗೆ ಕೇಳ್ತೀನಿ, ಇಲ್ಲ 3 ನಾಯಿನೇ ಇರೋದು, ಬಟ್ 2 ವರ್ಷದಿಂದ ಇದೆ ಅಂತ ಹೇಳ್ತಾರೆ. ನಾನು 2 ವರ್ಷದಿಂದ ನಾಯಿ ಹೇಗೆ ಬಾವಿ ಒಳಗಡೆ ಇರುತ್ತೆ. ಸೊ ಅದಾದಮೇಲೆ ಬಾವಿ ಹತ್ರ ಓದಿ ನೋಡಿದಾಗ ಸೊ ಅಲ್ಲಿ 3 ನಾಯಿ ಇದೆ, 100% 3 ನಾಯಿ ಇತ್ತು. ಬಟ್ ಲೋಕಲ್ ಅಲ್ಲಿರೋರು ಸುಮಾರು ಮನೆ ಕೇಳಿದ್ವಿ, ನಮಗೆ ಡೌಟ್ ಬಂತು, ಹೆಂಗೆ ಒಬ್ಬರು 1.5 ವರ್ಷ ಅಂತಾರೆ, ಒಬ್ಬರು 2 ವರ್ಷ ಅಂತಾರೆ. ಬಟ್ ಅಲ್ಲಿ ಕೇಳಿದಾಗ ಗೊತ್ತಾಯಿತು, ಅಟ್ಲೀಸ್ಟ್ 1.5 ವರ್ಷದಿಂದ 2 ವರ್ಷ ಅದು ಪಕ್ಕ ನಾಯಿ ಬಾಯಿ ಒಳಗಡೆ ಇದೆ. ಎಷ್ಟೋ 2 ನಾಯಿ. ಅದು 3ನೇ ನಾಯಿ ಬಂದ್ಬಿಟ್ಟು ಪೆಟ್ ಡಾಗು, ಸಾಕಿರುವಂಥ ನಾಯಿ ಬಾಯಿ ಒಳಗಡೆ ಬಿದ್ದಿದೆ. ಬಟ್ ಆವತ್ತಿನ ದಿನ ಲಕ್ಕಿ ಅಲ್ಲಿ ಒಂದು ಮದುವೆ ಫಂಕ್ಷನ್ ನಡೀತಾ ಇತ್ತು. ಇವ್ರು ಹೋಗಿ ಅವ್ರಿಗೆ ಮದುವೆ ಫಂಕ್ಷನಲ್ಲಿ ಬಂದಿರೋರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ರೆಸ್ಕ್ಯೂ ಸೆಂಟ್ರಿಗೆ ಕಾಲ್ ಮಾಡಿ ನಮಗೆ ಇನ್ಫಾರ್ಮ್ ಮಾಡಿ ನಾವು ಬಂದು ನೋಡಿದಾಗ 3 ನಾಯಿ ಇತ್ತು. ಸೊ ನಾವು ಹೋಗ್ಬಿಟ್ಟು ಸಿಚುವೇಶನ್ ಆ್ಯಕ್ಸಸ್ ಮಾಡಿ ಸೇಫ್ಟಿಯಿಂದ ರೋಪ್ ಹಾಕ್ಕೊಂಡು ಕೆಳಗಡೆ ಇಳಿದು ಸೊ ಅನಿಮಲ್ನ 3 ನಾಯಿನ ರೆಸ್ಕ್ಯೂ ಮಾಡಿ, 1 ನಾಯಿ ಪೆಟ್ ಡಾಗ್ ಯಾವುದಿತ್ತು ಅವ್ರ ಓನರ್ಗೆ ಕೊಟ್ಬಿಟ್ಟು, ಇನ್ನೂ 2 ನಾಯಿ ಚೆಕ್ ಮಾಡಿದ್ವಿ, ಹೆಲ್ತೆಲ್ಲ ಚೆನ್ನಾಗಿತ್ತು. ಬಟ್ ಅದನ್ನ ಸೇಫೆಸ್ಟ್ ಜಾಗಕ್ಕೆ ರಿಲೀಸ್ ಮಾಡಿದ್ವಿ. ಬಟ್ ನೀವು ಕೇಳ್ಬೋದು, ಇವಾಗ ಅದು 2 ವರ್ಷದಿಂದ ನಾಯಿ ಅಲ್ಲೇ ಇತ್ತು, ಹೇಗೆ ಹೆಲ್ತಿಯಾಗಿದೆ, ಅದಕ್ಕೆ ಊಟ ಹೆಂಗೆ ಸಿಕ್ತು, ಹೆಂಗೆ ಸರ್ವೈವ್ ಆಯಿತು? ಸೊ ನೀವು ನಮ್ಮ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಹೋದರೆ ಗೊತ್ತಾಗುತ್ತೆ, ನಾವು ಕಂಪ್ಲೀಟ್ ವೀಡಿಯೋ ಹಾಕಿದ್ದೀವಿ. ಅದನ್ನು ಒಂಥರ ಗಾರ್ಬೇಜ್ ಥರ ಯೂಸ್ ಮಾಡಿಬಿಟ್ಟಿದ್ದಾರೆ ಆ ಬಾವಿನ, ಅಂದರೆ ಅದ್ರ ನೀರಿಲ್ಲ ಬಾವಿಲಿ. ಸೊ ಅದ್ರ ಪೂರ್ತಿ ಏನಾಗಿದೆ, ಉಳಿದಿರೋ ಅನ್ನ ಫುಡ್ಡು ಏನೇನಿದೆ ಎಲ್ಲ ಅದ್ರಲ್ಲಿ ಥ್ರೋ ಮಾಡ್ತಾರೆ, ನಾ ಅದೇ ತಿನ್ಕೊಂಡು ಬೆಳ್ಕೊಂಬಿಟ್ಟಿದೆ. ಅದು ಬೇರೆ ಅದು ಕೆಳಗಡೆ ಒಂದು ಕೊಳವೆ ಬಾವಿ ಥರ ಒಂದು ಮೋಟ್ರ್ ಪಂಪ್ ಅಂತ ಏನೋ ಬರುತ್ತೆ. ಸೊ ಮಳೆ ಬಂದರೆ ಆ ಪಂಪ್ ಸೆಟ್ ಥರ ಒಂದು ಜಾಗ ಇದೆ, ಅದರೊಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಸೊ ಇಮ್ಯಾಜಿನ್ ನೋಡಿ, ಈ ಥರ ಕೇಸಸ್ಗಳು ಬ್ಯಾಂಗ್ಳೂರು ಸುತ್ತಮುತ್ತಲ ನಡೀತಾನೆ ಇರುತ್ತೆ. ಸೊ ಆ ಥರ ಕೇಸಸ್ಸು ಜನರಿಗೆ ಎಲ್ಲೇ ಕಂಡು ಬಂದಲ್ಲಿ ಸೊ ನಮ್ಮ ಹೆಲ್ಪ್ಲೈನ್ ನಂಬರ್ ಚಾರ್ಲಿಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ ಕೇರ್ ಅಂತ ನೀವು ಗೂಗಲಲ್ಲಿ ಹಾಕಿದ್ರು ಸಿಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ಸೊ ಅಲ್ಲಿ ಕಾಲ್ ಮಾಡ್ಬೋದು. ಹೆಲ್ಪ್ಲೈನ್ ನಂಬರ್ ಬಂದು 8123038270. ಕಾಲ್ ಮಾಡ್ಬೋದು. ಫಸ್ಟು ನೀವು ಮಾಡಬೇಕಾಗಿರೋದು, ಈ ಥರ ಎನಿ ಸಿಚುವೇಶನ್ ಬಂದಾಗ ಫೋಟೋ ಅಥವಾ ವೀಡಿಯೋನ ತೆಗೆದುಕೊಂಡ್ರೆ ಹಾಗೂ ಲೊಕೇಶನ್ ಡೀಟೇಲ್ಸ್ನ ನಮ್ಮ ಹೆಲ್ಪ್ಲೈನ್ ನಂಬರ್ ವಾಟ್ಸಪ್ ನಂಬರಿಗೆ ಕಳಿಸಿದ್ರೆ ನಾವು ಚೆಕ್ ಮಾಡಿ ಹೇಳ್ತೀವಿ. ಚಾರ್ಲಿ ಸಿನಿಮಾ ಸಾಂಗು ಈ ಸೆಂಟರ್ ತುಂಬಾ ಇನ್ಸ್ಪಿರೇಷನ್ ಆಗಿದೆಯಂತೆ. ಸೊ ಮುಗ್ಧ ಮನಸ್ಸುಗಳು, ಪ್ರಾಣಿ ಪ್ರಿಯರಿಗಂತೂ ಈ ಸೆಂಟರ್ ನಿಜಕ್ಕೂ ಹಾರ್ಟ್ ಫೇವ್ರೇಟ್. ನೀವು ಈ ಸೆಂಟರ್ಗೆ ಸಹಾಯ ಬೇಕಾದರೂ ಮಾಡಬಹುದು, ನೀವು ಒಂದು ಪೆಟ್ಟನ್ನು ಕೂಡ ಪಡಿಬಹುದು. ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ, ಸುತ್ತ ನಗಿಸುತ್ತ ನಲಿಯುತ್ತಾ ಹೀಗೆನೆ.